ಗಂಗಾಧರ ಕುಲಕರ್ಣಿ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗಂಗಾಧರ ಕುಲಕರ್ಣಿ ಅವರೇ. ಬರ್ತೀನಿ ನಾನು ತಮ್ಮ ಹತ್ರ. ಅಬ್ದುಲ್ ರಜಾಕ್ ಅವ್ರನ್ನ ಕೇಳ್ತಾ ಇದ್ದೀನಿ, ಹೆಂಗಿದೆ ಕಾನೂನು? ಈ ಕಾನೂನು ಬರಲೇಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಒಂದು ರಾಜ್ಯದ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕಾದ್ರೆ ಒಂದು ಸ್ಟ್ರಿಕ್ಟ್ ಆಗಿರುವ ರೂಲ್ಸ್ ಇದ್ರೇನೆ ಮಾತ್ರ ನಾವು ಅದನ್ನ ಕಡಿವಾಣ ಹಾಕಕ್ಕೆ ಸಾಧ್ಯ. ಅರ್ಲಿಯರು ರೂಲ್ಸ್ ಇತ್ತು, ಇಲ್ಲ ಅಂತಲ್ಲ. BNSS ಅಲ್ಲಿ ನೀವು ಹೋಗ್ಬಿಟ್ಟು ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಅಕಾರ್ಡಿಂಗ್ ಟು BNS ಸೆಕ್ಷನ್ 41A ಪ್ರಕಾರ ಅವರು ನೋಟಿಸ್ ಕಳಿಸ್ತಾ ಇದ್ರು. ಹೌದಪ್ಪ ನೀನ್ ಈ ತರ ಹೇಳಿದ್ಯಾ ಇಲ್ವಾ ಅಂತ. ಅಷ್ಟರಲ್ಲಿ ಅವನಿಗೆ ಬೇಲ್ ತಗೊಳ್ಳೋ ಸಾಧ್ಯತೆ ಇತ್ತು. ಮತ್ತೆ ಅದನ್ನ ಪೊಲೀಸ್ನವ್ರು ಅಲ್ಲೇ ತನಿಖೆಯಲ್ಲೇ ಅವರೇ ಡಿಸೈಡ್ ಮಾಡ್ಬಿಡ್ತಾ ಇದ್ರು, ಜುಡಿಷಿಯರಿ ತರ ಇಲ್ಲಪ್ಪ ಇದ್ರಲ್ಲಿ ಏನಿಲ್ಲ, ಬೇಡ FIR ಅಂತ. ಮೊದಲು ಏನಿತ್ತು ಅಂತ ಹೇಳಿದ್ರೆ ನಾನ್ ಕಾಗ್ನಿಸಬಲ್, ಇದು ಬೈಲೇಬಲ್ ಅಫೆನ್ಸಸ್ ಅಂತ ಇದು ಮಾಡ್ತಿದ್ರು. ಆದ್ರೆ ಈಗ ಇದು ಕಾಗ್ನಿಸಬಲ್ ಅಫೆನ್ಸ್. 3 ವರ್ಷದ ಕೆಳಗಡೆ ಅಕಸ್ಮಾತ್ ಏನಾದ್ರೂ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇದ್ರೆ ಅದಕ್ಕೆ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ಬಿಡ್ತಾ ಇದ್ರು. ಇವಾಗ 10 ವರ್ಷದವರೆಗೂ ಪನಿಷ್ಮೆಂಟ್ ಇರೋದ್ರಿಂದ ಭಯ ಪಡ್ತಾರೆ, ಅರೆಸ್ಟ್ ಆಗ್ತೀವಿ, ಡೈರೆಕ್ಟ್ ಜೈಲ್ಗೆ ಹೋಗ್ತೀವಿ, ಹೇಳಬಾರ್ದು. ಇವಾಗ ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇವಾಗಲೇ ಪ್ರಮೋದ್ ಮುತಾಲಿಕ್ ಅವರು ಮುಸ್ಲಿಂ ಗುಂಡಾಗಳು ಅಂತ ಹೇಳಿದ್ರು. ಇವತ್ತೇನೋ ಹೇಳ್ಬಿಟ್ರು, ನಾಳಿದ್ದು ಹೇಳಿ ಇದೇ ಮಾತನ್ನ ನಾನೇ ಕೇಸ್ ಹಾಕ್ತೀನಿ. ಆವಾಗ ಡೈರೆಕ್ಟ್ ಜೈಲು, ಡೈರೆಕ್ಟ್ ಅರೆಸ್ಟ್. ನಾನೇನ್ ಹೇಳ್ತಾ ಇದ್ದೀನಿ, ಅನ್ಲೆಸ್ ಸ್ಟ್ರಿಕ್ಟ್ ಇರಲ್ಲ ಪನಿಷ್ಮೆಂಟ್, ನಿಮಗೆ ಓಪನ್ ಏನ್ ಬೇಕಾದ್ರೂ ಹೇಳ್ಕೊಂಡು. ಇವತ್ತು ಒಂದು ಫ್ಯಾಷನ್ ಮಾಡ್ಕೊಂಡ್ಬಿಟ್ಟವ್ರೆ. ಮೊನ್ನೆವರೆಗೂ ಅವ್ನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಸಡನ್ ಆಗಿ ಹನುಮ ಜಯಂತಿ ದಿನ ಮಸೀದಿ ಮುಂದೆ ನಿಂತ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಒಂದು ಖಾಸಗಿ ಚಾನೆಲ್ಗೆ, ಏನಾದ್ರು ನಾವು ಮಸೀದಿ 6 ಡಿಸೆಂಬರ್ ತರ ಕೇಳ್ಬಿಡ್ತೀವಿ ಅಂತ. ಅವನೊಬ್ಬ ಹೀರೋ. ಇವಾಗ ಸಡನ್ ಆಗಿ ಅವ್ನು ಯಾರು ಅನ್ನೋದು ಮೊನ್ನೆವ್ರಿಗೆ ಯಾರಿಗೂ ಅವನ ಹೆಸರು ಗೊತ್ತಿರ್ಲಿಲ್ಲ, ಕೇಳಿಸ್ಕೊಂಡು ಇರ್ಲಿಲ್ಲ. ಇನ್ನ ಒಂದು, ಇವಾಗ ನಾನೇನಿಲ್ಲಿ ಮಾತಾಡ್ತಿದ್ದೀನಿ, ಇಷ್ಟು ದಿನ ಏನಾಗ್ತಿತ್ತು ಹೇಳಿ, ನಿಮ್ಮ ಮಹಿಮೆ ಮಂಡನೆ ಎಲ್ಲ ಯೂಟ್ಯೂಬ್ ಅಲ್ಲಿ ಕೆಳಗಡೆ ಅಜಿತ್ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಈ ತುರ್ಕ ಅದು ಇದು ಅಂತ ನನ್ನ ಬಗ್ಗೆ ಬರಿತಾ ಇದ್ರಲ್ಲ, ಅವ್ರುಗಳು ಹುಷಾರ್. ನಾಳೆಯಿಂದ ನನ್ನ ಬಗ್ಗೆ ಏನಾದ್ರು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಬರೆದ್ರು ಕೂಡ ಈ ಕಾನೂನನ್ನ ಅಬ್ದುಲ್ ರಜಾಕ್ ಅವರು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದಾರೆ. ಮೆಟ್ಟು ತಾಣಾಕ್ಬೇಕು ಅವನಿಗೆ, ಸ್ವಾಗತಿಸ್ತಾ ಇದ್ದೀರಿ. ನಾಳೆ ದಿನ ನಾನು ಹೇಳ್ತಾ ಇದ್ದೀನಿ ಓಪನ್ ಆಗಿ, ಈ ತುರ್ಕ ಅದು ಇದು ಹೇಳಕ್ ಇಷ್ಟಪಡಲ್ಲ. ಇದು ಗೌರವಾನ್ವಿತ ಒಂದು ಚಾನೆಲ್. ಏನೇನೆಲ್ಲ ಬರೀತಿದ್ರಲ್ಲ ನೀವು, ನಿಮಗೆಲ್ಲ ಪಾಠ ಕಲಿಸ್ತೀನಿ. ಅಬ್ದುಲ್ ರಜಾಕ್ ಅವರೇ, ಗೊತ್ತಿಲ್ಲದೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಬಹು ದೇವಾರಾಧಕರಿರುವಂತಹ ಈ ದೇಶದಲ್ಲಿ ಇಂಥ ಒಬ್ಬನೇ ದೇವರು ಸತ್ಯ, ಆತ ಮಾತ್ರ ಆರಾಧನೆಗೆ ಅರ್ಹ ಅಂತ ಹೇಳುವುದು ದ್ವೇಷ ಭಾಷಣದ ಅಡಿಯಲ್ಲಿ ಬರುತ್ತೋ ಬರೋದಿಲ್ವೋ? 100% ಬರಲ್ಲ. ಒಂದು ನಿಮಿಷ ರೀ. ಕೆಲವು ಪ್ರಶ್ನೆಗಳಿದ್ದಾವೆ. ಮೂರ್ತಿ ಪೂಜಕರಿರುವಂತಹ ಈ ದೇಶದಲ್ಲಿ ಮೂರ್ತಿ ಪೂಜೆ ಮಹಾಪಾಪ ಅಂತ ಹೇಳುವುದು ದ್ವೇಷ ಭಾಷಣದ ಅಡಿಯಲ್ಲಿ ಬರುತ್ತಾ ಬರೋದಿಲ್ವಾ? 100% ಬರಲ್ಲ. ಅರೆ, ನಾನು ಮೂರ್ತಿ ಪೂಜಕಾರಿ. ಒಂದ್ ನಿಮಿಷ ರೀ. ಅಬ್ದುಲ್ ರಜಾಕ್ ಪೂರ್ತಿ ಕೇಳಬೇಕು, ಪ್ರಶ್ನೆ ಪೂರ್ತಿ ಕೇಳಿಸ್ಕೋಬೇಕು. ಹೇಳಿ. ನಾನೊಬ್ಬ ಮೂರ್ತಿ ಪೂಜಕ, ಮೂರ್ತಿ ಆರಾಧಕ. ಇನ್ಯಾರೋ ನಿಂತ್ಕೊಂಡು ಮೂರ್ತಿ ಪೂಜೆ ಮಹಾಪಾಪ ಅಂತ ಹೇಳಿದ್ರೆ ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಆಯ್ತೋ ಇಲ್ವೋ, ನನ್ನ ಮೇಲೆ ದ್ವೇಷ ಕಾರಿದಂತೆ ಆಯ್ತೋ? ನಿಮಗೆ ಹೇಳಿದ್ರೆ ತಪ್ಪು. ಆಲ್ರೆಡಿ ನೀವು 3000 ದೇವರುಗಳನ್ನ ಒಪ್ಪಿಕೊಂಡಿರುವ ಒಂದು ಸಮಾಜ. ಐವಾನ್ ಡಿಸೋಜ ಅವರೇ, ದೇವರು ಅಬ್ದುಲ್ ರಜಾಕ್ ಅವ್ರಿಗೆ ಕೇಳಿದ ಪ್ರಶ್ನೆ ತಮಗೆ ಕೇಳ್ತಾ ಇದ್ದೀನಿ. ಬಹು ದೇವಾರಾಧಕರಿರುವಂತಹ ಈ ದೇಶದಲ್ಲಿ ಆ ದೇವರುಗಳೆಲ್ಲ ಸುಳ್ಳು, ಇಂಥ ಒಂದು ದೇವರು ಮಾತ್ರ ಆರಾಧನೆಗೆ ಅರ್ಹ ಅಂತ ಬಹಿರಂಗವಾಗಿ ಹೇಳುವುದು ದ್ವೇಷ ಭಾಷಣದ ಅಡಿಯಲ್ಲಿ ಬರುತ್ತೋ ಬರೋದಿಲ್ವೋ? ಮೂರ್ತಿ ಪೂಜಕರಿಂದ ತುಂಬಿ ತುಳುಕ್ತಾ ಇರುವಂತಹ ಈ ದೇಶದಲ್ಲಿ ಮೂರ್ತಿ ಪೂಜೆ ಮಹಾಪಾಪ ಅಂತ ಹೇಳುವುದು ದ್ವೇಷ ಭಾಷಣದ ಅಡಿಯಲ್ಲಿ ಬರುತ್ತೋ ಬರೋದಿಲ್ವೋ? ಐವಾನ್ ಡಿಸೋಜ ಅವ್ರಿಗೆ ಕೇಳ್ತಾ ಇದ್ದೀನಿ. ಐವಾನ್ ಡಿಸೋಜ ಅವರೇ, ಐ ವಾಂಟ್ ಟು ನೋ ಫ್ರಮ್ ಯು. ಅಲ್ಲ ಅಜಿತ್ ಅವರೇ, ನಾನು ನಿಮ್ಗೆ ಹೇಳಿಕ್ ಬಯಸ್ತೇನೆ, ಎಸ್, ಯಾರಾದರೂ ಒಬ್ಬ ವ್ಯಕ್ತಿ ಯಾವ ಕಾಂಟೆಸ್ಟ್ ಅಲ್ಲಿ ಯಾವ ಸಂಗತಿಯನ್ನು ಉದ್ದೇಶಿಸಿ ಮಾತನಾಡಿದ ಮತ್ತು ಅದರ ಪರಿಣಾಮ ಏನಾಗ್ತದೆ ಅಂತ ಹೇಳುವುದು ಅಲ್ಲಿ ಮುಖ್ಯ ಹೊರತು ನಿಮ್ಮ ಅಮ್ಮನ ಪಿಂಡ. ಮೂರ್ತಿ ಪೂಜೆ ಮಾಡುವಂತದ್ದು ನನ್ನ ಜೀವನ ಪದ್ಧತಿ, ನನ್ನ ಆರಾಧನಾ ಪದ್ಧತಿ, ನನ್ನ ಧಾರ್ಮಿಕ ಪದ್ಧತಿ. ಹಾಗೆ ಮಾಡುವುದು ತಪ್ಪು, ಮಹಾಪಾಪ ಅಂತ ಯಾರಾದ್ರೂ ಹೇಳಿದರೆ ಅದು ನನ್ನ ವಿರುದ್ಧದ ದ್ವೇಷ ಭಾಷಣ. ಹೌದು ಅಲ್ವೋ ಅಷ್ಟೇ ಕೇಳ್ತಾ ಇದ್ದೀನಿ ನಾನು. ನಿಮಗ್ ಪಾರ್ಟಿ ಮಾಡಿ. ಒಂದ್ ನಿಮಿಷ. ಐವಾನ್ ಡಿಸೋಜ ಅವರೇ, ನಾವು ನಮ್ಮಲ್ಲಿ ಹೇಳಿದ್ರು ಅದು ಯಾವ ಸಂದರ್ಭದಲ್ಲಿ ಹೇಳಿದ್ರು ಮತ್ತು ಅದರಿಂದ ಉಂಟಾಗುವ ಪರಿಣಾಮ ಏನು,
ಯಾವ ಉದ್ದೇಶದಿಂದ ಹೇಳಿದ್ದು ಅಂತ ಹೇಳುದು ಅವರು ಮುಖ್ಯ. ಅದಾನ್ ಬಗ್ಗೆ The ಹೇಳ್ತಿದ್ದಾರೆ, mystery ಅಂದ್ರೆ ಅದರ ಹಿಂದೆ ಇರುವ ಅವ್ರಿಗೆ ಗೊತ್ತಿಲ್ವೇ? ಅವ್ರಿಗೆ ಗೊತ್ತಿಲ್ವೇ? ಅವ್ರಿಗೆ ಗೊತ್ತಿಲ್ವೇ? ನಾವು ಹಿಂದೂಗಳನ್ನ ಟೀಕಿಸಿದ್ರೆ ಯಾವುದೇ ಅದು ದ್ವೇಷ. ಯಾವುದೇ ವಿಚಾರ, ಸಂವಿಧಾನದ ನಮ್ಗೆ ಅವಕಾಶ ಇದೆ ಯಾವುದೇ ಅಲ್ವಾ? ವಿಚಾರ ನಮ್ಮ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಹೇಳಿದ್ರು ಯಾವ ತರ ಇಷ್ಟನೋ ಮತ್ತು ಆ ತರ ಯಾವ ಈಗ ಉದ್ದೇಶಕ್ಕೋಸ್ಕರ ಹೇಳಿದ್ರು ಅಂತ ಈಗ ಹೇಳುದು ಮುಖ್ಯ. ಗೊತ್ತಾಯ್ತು ಅಬ್ದುಲ್ ರಜಾಕ್ಗೆ 100% ದ್ವೇಷ ಭಾಷಣದ ವ್ಯಾಪ್ತಿಯಲ್ಲಿ ಏನು ದ್ವೇಷ? ಅನ್ನೋದು. ನಿಮಗೆ ಯಾಕ್ರಿ ದ್ವೇಷ? ಅರೆ ಯಾವ ದ್ವೇಷ ರೀ? ನನ್ನ ದೇವ್ರನ್ನ ನಾನ್- ನಾನ್ ಪೂಜೆ ಮಾಡ್ರೆ ನಿಮಗೆ ಯಾಕ್ರಿ ದ್ವೇಷ? ನಿಮ್ಮ ದೇಶ ನಿಮ್ಮ ನೀವು ದೇವ್ರನ್ನ ಪೂಜೆ ಅಬ್ದುಲ್ ಮಾಡ್ಕೊಳ್ಳಿ. ರಜಾಕ್ ನಿಮ್ಮ ದೇವ್ರನ್ನ ನೀವು ಪೂಜೆ ಮಾಡೋದ್ರ ಬಗ್ಗೆ ನನಗೆ ಏನು ದ್ವೇಷ ಇಲ್ಲ, ಬೇಜಾರಿಲ್ಲ, ಏನೂ ಇಲ್ಲ. ನನ್ನ ದೇವರ ಅಸ್ತಿತ್ವದ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳನ್ನೆತ್ತುವ ಘೋಷಣೆಗಳನ್ನು ದಿನಕ್ಕೆ 5 ಸಲ ಕೂಗಿದಾಗ ಅದು ದ್ವೇಷ ಭಾಷಣ ಹೌದು ಅಲ್ವಾ ಅಂತ ಕೇಳ್ತಾ ಇದ್ದೀನಿ. ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯಕ್ಕಿಂತ ಮುಂಚೆಯಿಂದನೂ ಬರ್ತಿದೆ ಅಲ್ಲ ಅದು. ಆ ಸಂಪ್ರದಾಯ, ಆ ಪರಂಪರೆ ಅವತ್ತು ನಿಮ್ಗೆ ಹೊಟ್ಟೆ ಬೇಜಾರಾಗಿರಲಿಲ್ಲ. ಇವತ್ತೇ ಹೊಟ್ಟೆ ಉರಿ ಆಗುತ್ತೆ. ಇವತ್ತೇ ಹೊಟ್ಟೆ ಉರಿ ಆಗುತ್ತೆ. ಯಾಕೆ ಅಂದ್ರೆ ಮುಸ್ಲಿಂ ರಾಜ ಸ್ವಾತಂತ್ರ್ಯದ ಮುಂಚಿನಿಂದಲೂ ನಡ್ಕೊಂಡು ಬರ್ತಾ ಇದೆ, ಆದ್ದರಿಂದ ಅದು ದ್ವೇಷ ಭಾಷಣ ಆಗುವುದಿಲ್ಲ. ಸ್ವಾತಂತ್ರ್ಯದ ಮುಂಚಿನಿಂದಲೂ ನಡ್ಕೊಂಡು ಬರ್ತಾ ಇದೆ, ಆದ್ದರಿಂದ ಅದು ದ್ವೇಷ ಭಾಷಣ ಆಗುವುದಿಲ್ಲ. ಅದು ಸಂಪ್ರದಾಯ, ಅದು ಸಂಪ್ರದಾಯ. ನಿಮ್ಮ ಪೂಜೆ ನಿಮಗೆ ಪ್ರಿಯವಾದದ್ದು, ನನ್ನ ಧರ್ಮ ನನ್ನ ನಮಾಜ್ ನನಗೆ ಪ್ರಿಯ. ನನ್ನ ಪೂಜೆಯಲ್ಲಿ ಅಬ್ದುಲ್ ರಜಾಕ್ ನನ್ನ ಪೂಜೆಯಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ, ನನ್ನ ಆರಾಧನೆಯಲ್ಲಿ ಇನ್ನೊಂದು ಆರಾಧನಾ ಪದ್ಧತಿ, ಇನ್ನೊಂದು ದೇವರು, ಇನ್ನೊಂದು ಪೂಜೆ, ಇನ್ನೊಂದು ಸಂಪ್ರದಾಯವನ್ನು ಟೀಕಿಸುವುದಿಲ್ಲ. ಹಲೋ ಸುಸ್ಮಿ ಕೇಳಿಸ್ಕೊ, ಟೀಕಿಸುವುದಿಲ್ಲ. ಇಲ್ಲ, ಒಂದ್ ಮಾತು ಹೇಳ್ತೀನಿ. ನಾವು ಒಂದು ಒಪ್ಪಂದ ಮಾಡ್ಕೊಂಡ್ವಿ. ವಿ ದ ಪೀಪಲ್, ಯಾವ ಧರ್ಮಕ್ಕೂ ಸೇರಿಸಿಲ್ಲ ಈ ದೇಶನ. ನೀವು ಬಹುಸಂಖ್ಯಾತರಾಗಿರಬಹುದು, ಆದ್ರೆ ಅಲ್ಪಸಂಖ್ಯಾತರು ರಕ್ತ ಕೊಟ್ರು. ಬಹುಸಂಖ್ಯಾತರಲ್ಲಿ ಎಷ್ಟೋ ಜನ ಓಡೋಗ್ಬಿಟ್ರು ಸ್ವಾತಂತ್ರ್ಯದ ಹೋರಾಟ. ಅದೆಲ್ಲ ಬೇಡ. ವೀಕ್ಷಕರಿಗೆ ನಿಮಗೆ ಟೀಕೆ ಮಾಡುವ ಉದ್ದೇಶದಿಂದ ಜನರಲ್ ನಾಲೆಜ್ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಜನರಲ್ ನಾಲೆಜ್ ನನ್ನ ಆರಾಧನಾ ಪದ್ಧತಿ ತಪ್ಪು ಅಂತ ಯಾರಾದ್ರೂ ಹೇಳಿದ್ರೆ ದ್ವೇಷ ಭಾಷಣ 100% ಅವನ ಮೇಲೆ ಕೇಸ್ ಆಗಲೇಬೇಕು. ನಿಮಗೆ ಹೇಳಿದ್ರೆ ಅಜಿತ್ ಕೇಳಿಸ್ಕೊ ಇಲ್ಲಿ ಅಂತ ಯಾರಾದ್ರೂ ನಿಮ್ಮನ್ನ ಪಾರ್ಟಿ ಮಾಡಿ ಹೇಳಿದ್ರೆ, ಹಿಂದೂಗಳನ್ನ ಪಾರ್ಟಿ ಮಾಡಿ ಹಾಗಾದ್ರೆ ಪ್ರಮೋದ್ ಮುತಾಲಿಕ್ ಮುಸ್ಲಿಂ ಗುಂಡಾಗಳು ಅಂದ್ರೆ ಅಬ್ದುಲ್ ರಜಾಕ್ ಅನ್ಲಿಲ್ಲ ಅವರು. ಯಾಕೆ ನಾನು ಮುಸ್ಲಿಂ ಅಲ್ವಾ? ಹಾಗಾದ್ರೆ ನಾನು ಮೂರ್ತಿ ಪೂಜಕ ಅಲ್ವಾ? ಏನು ಮೂರ್ತಿ ಪೂಜಕ ಅಲ್ವಾ? ಟಾರ್ಗೆಟ್ ಮಾಡ್ತಿದೀವಾ? ಮತ್ತೆ ಯಾರಿಗೆ ಮಾಡ್ತಿದ್ದೀರಿ? ನಾನು ಹೇಳ್ತಿರೋದು ನಮ್ಮಲ್ಲಿ ನೀವು ಮುಸಲ್ಮಾನರಾಗಿ ಒಂದೇ ದೇವರನ್ನ ಒಪ್ಪಿಕೊಂಡವರು ಮುಸಲ್ಮಾನರು. ನಿಮ್ಮಲ್ಲಿ ನೀವು ಅಕಸ್ಮಾತ್ ಒಂದೇ ನಿಮಿಷ ಭರತ್ ಚಟ್ರೆ, ತಮ್ಮ ಮಿತ್ರ ಪಕ್ಷದವ್ರದ್ದು ಒಂದ್ಸಲ ತಗೊಳ್ತೀನಿ ಸರ್. ಇದು ಅವ್ರದ್ದು ಗಲಾಟೆ. ನೀವು JDS ನವ್ರು ಯಾಕೆ ಬೀಳ್ತೀರಿ ಇದಕ್ಕೆ? ಇಲ್ಲ ಸರ್, ನಮ್ಗೆ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ನಮ್ಗೆ ಬೇಕಾಗಿರೋದು ಸರ್, ಏನಾದರೂ ಒಂದು ಉತ್ತರ ಕರ್ನಾಟಕದಲ್ಲಿ ಉತ್ತಮವಾದಂಥ ಚರ್ಚೆಗಳು, ನಿರ್ಣಯಗಳು ಬರ್ತವ. ಯಾಕೆಂದ್ರೆ ಕೈಗಾರಿಕಾ ಸಚಿವರು, PWD ಮಿನಿಸ್ಟ್ರಿ ಎಲ್ಲ ಪ್ರತಿಯೊಬ್ಬರು ಇದ್ದಾರೆ. ಅವರೆಲ್ಲ ಒಂದು ಉತ್ತಮವಾದಂಥ ಒಂದು ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ, ಕಿತ್ತೂರು ಕರ್ನಾಟಕಕ್ಕೆ ಒಂದು ರಿಸಲ್ಟ್ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಇದೇನಕ್ಕೆ ಅಂದರೆ ನಮ್ಗೆ ಬೇಕಿಲ್ಲ ಸರ್. ಇವಾಗಲೂ ಹೇಳ್ತೀನಿ ನೋಡಿ, ನೀವೇ ಹೇಳಿದ್ರಿ ಕೋಲ್ ಕೊಟ್ಟು ಹೊಡೆಸ್ಕೊಳ್ಳೋದು ಅಂತಂದ್ರೆ ನಮ್ಮ ಅಜಿತ್ ಅವ್ರಿಗೆ ಕೇಳೋ ಕ್ವಶನ್ಗೆ, ರಜಾಕ್ ಅವ್ರು ಹೇಳೋ ಆನ್ಸರ್ಗೆ, ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜ್ ಅವ್ರು ಹೇಳ್ತಾ ಇದ್ರಲ್ಲ ಸರ್, ಇದೊಂದು ಲಿಸ್ಟ್ ತಗೋಬಿಟ್ರೆ ಒಳ್ಳೇದಾಗುತ್ತೆ ಸರ್. ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಐವನ್ ಡಿಸೋಜ್ ಅವ್ರು ಇನ್ನೂ ಟೈಮ್ ಇದೆ, ನಂಗೊಂದು ಸ್ವಲ್ಪ ಯೋಚನೆ ಮಾಡಿ ಹೇಳಿ. ನಾನು ಯಾವ ಉದಾಹರಣೆಗಳನ್ನ ಕೊಟ್ಟನೋ ಅದು ದ್ವೇಷ ಭಾಷಣದ ವ್ಯಾಖ್ಯೆಯಲ್ಲಿ ಬರುತ್ತೋ ಬರೋದಿಲ್ವೋ ಅಂತ. ಐ ವುಡ್ ಲೈಕ್ ಟು ನೋ ದಟ್. ಗಂಗಾಧರ್ ಕುಲಕರ್ಣಿ ಅವರೇ. ಸರಿ ಸರಿ, ಓಕೆ, ನಮಸ್ಕಾರ ಸರ್. ಯಾಕ್ರಿ ಒಂದ್ ಸ್ವಲ್ಪ ಭಾಷಣ ಮಾಡುವಾಗ ಎಚ್ಚರಿಕೆಯಿಂದ ಭಾಷಣ ಮಾಡ್ತೀವಪ್ಪ ಅಂತ ಯಾಕೆ ಅನ್ನಬಾರ್ದು ನೀವು? ಈ ನಿಮ್ಮ ವಾದ ಹೆಂಗಿದೆ ಅಂದ್ರೆ ನಾವು ದ್ವೇಷ ಭಾಷಣ ಮಾಡೋರು ಅಪ್ಪ ಅದಂಗೆ ಕೇಸ್ ಹಾಕ್ತೀರಿ ನೀವು ಅನ್ನೋಂಗಿದೆ. ಈಗ ನಮ್ದು ಭಾಷಣ ಮಾಡ್ಬೇಕಾದ್ರೆ ಬಹಳ ಸ್ಪಷ್ಟ ಇರುತ್ತೆ. ಸತ್ಯ ಏನಿದೆ ಅದನ್ನ ಹೇಳ್ತಾ ಇದ್ದೀವಿ. ಆ ಸತ್ಯ ಏನಿದೆ ಅನ್ನೋದನ್ನ ಹೇಳಿದ್ರೆ ಯಾರಿಗಾದ್ರೂ ಸತ್ಯ ಅನ್ಸಿದ್ರೆ ಯಾರಿಗ್ ಮಾಡಕ್ಕಾಗುತ್ತೆ? ನಾವು ದ್ವೇಷ ಭಾಷಣ ಮಾಡ್ತೀವಿ ಅನ್ನೋದಕ್ಕಿಂತ ಮೊದಲು ಅವರ ನಡವಳಿಕೆಗಳನ್ನ ಅವ್ರ ಬಗ್ಗೆ ಸರಿ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ದ್ವೇಷವನ್ನು ಬಿತ್ತಾ ಇದ್ದಾರೆ ಅವರ ನಡವಳಿಕೆಗಳನ್ನ ಸರಿ ಮಾಡ್ಕೊಳ್ಳಿ. ಗಣಪತಿ ಮೆರವಣಿಗೆ ಹೋಗ್ಬೇಕಾದ್ರೆ ಚಪ್ಪಲಿ ಒಗಿತಾರೆ, ಕಲ್ಲು ಒಗಿತಾರೆ, ಹಾಗಾದ್ರೆ ಹೇಳ್ಬಾರ್ದವಾ? ಈ ಮಸೀದಿಯಿಂದ ಬರ್ತಾ ಇದ್ದಾವೆ, ಈ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ದ್ವೇಷ ಭಾಷಣ ಆಗುತ್ತಾ? ಇರುವಂತ ಸತ್ಯವನ್ನ ಮಾತಾಡಿದ್ರೆ ಅದು ಯಾವ ಸೀಮೆ ದ್ವೇಷ ಭಾಷಣ ಅದು? ಹಾಗಾದ್ರೆ ಇವತ್ತು ಹೇಳ್ಬೇಕಾದಂತ ಸರ್ಕಾರ ಈ ರೀತಿ ದ್ವೇಷ ಯಾರು ಹುಟ್ಟಾಕ್ತಾ ಇದ್ದಾರೆ, ಸಮಾಜದ ನಡುವೆ ಯಾರು ಬೆಂಕಿ ಹಚ್ತಾ ಇದ್ದಾರೆ ಅವ್ರಿಗೆ ಹೇಳ್ಬಿಟ್ಟು ಆ ವಿಚಾರದಲ್ಲಿ ಯಾರು ಅದನ್ನ ಸಮಾಜದ ಮುಂದೆ ತೆಗೆದಿಡ್ಲಿಕ್ಕೆ ಹೋಗ್ತಾರೆ, ಅವ್ರನ್ನ ಗತ್ಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ.
ಅವರನ್ನು ತಡೆಯುವಂತಹ ಪ್ರಯತ್ನ ಇದೇ ಸೀಮೆ ನ್ಯಾಯ ಇದು. ಬೇಕಾದಷ್ಟು ಘಟನೆಗಳು ಕರ್ನಾಟಕದಲ್ಲಿ ಆಗಿದ್ದಾವೆ. ಆ ಕರ್ನಾಟಕದಲ್ಲಿ ಆದಂತಹ ಘಟನೆಗಳು ಯಾರು ಮಾಡ್ತಾ ಇರುವಂತದ್ದು ಅಗ್ನಿ ಸೂರ್ಯ ಚಂದ್ರನಷ್ಟು ಸ್ಪಷ್ಟ ಇದೆ. ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಅವ್ರಿಗೆ ದಮ್ಮಿಲ್ಲ. ಅವ್ರ ಮೇಲೆ ಕ್ರಮಗಳಾಗಬೇಕಾಗಿತ್ತು. ಯಾರು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದಾರೆ ಅವ್ರು ಬಂದು ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಯಾರು ಮೈಸೂರಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ದಾಳಿ ಮಾಡಿದ್ರು ಅವ್ರು ಪ್ರೊಟೆಕ್ಷನ್ ನಿಂತ್ಕೊಳ್ತಾರೆ. ಒಂದ್ ಕಡೆಗೆ ಆ ರೀತಿ ಮಾಡುವಂಥದ್ದು, ಇನ್ನೊಂದ್ ಕಡೆಗೆ ಆ ಮಾಡಿದಂತ ಅಪರಾಧಗಳ ಬಗ್ಗೆ ಮಾತನಾಡಿದ್ರೆ ಕೋಮು ದ್ವೇಷ ಅಂತ ಹೇಳಿ ಪಟ್ಟಿ ಕಟ್ಟುವಂಥದ್ದು. ಇಂಥ ನೌಟಗಿತನ, ಇಂಥದ್ದು ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರದ ನಡೆಯನ್ನ ಹೇಗೆ ಒಪ್ಕೊಳ್ಳಿಕ್ಕಾಗತ್ತೆ? ವಾಕ್ ಸ್ವಾತಂತ್ರ್ಯ ಅಂತ ಒಂದ್ ಕಡೆ ಹೇಳ್ತೀರಾ, ಇನ್ನೊಂದ್ ಕಡೆ ಆದಂತ ವಿಷಯವನ್ನ ಸಮಾಜದಲ್ಲಿ ತೆಗೆದಿಟ್ರೆ ಅದಕ್ಕೊಂದು ಕೋಮು ದ್ವೇಷ, ಅದಕ್ಕೊಂದು ಬೇರೆ ರೀತಿ ಪ್ರಚೋದನೆ ಅಂತ ಹೇಳಿ ನೀವೇನ್ ಬ್ರ್ಯಾಂಡ್ ಹಾಕೋದಿದೆಯಲ್ಲ, ಇದನ್ನ ನಾವು ಯಾರು ಸಹ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಬಹಳ ಖಂಡಿತವಾಗಿ ಹೇಳ್ತಾ ಇದ್ದೀವಿ. ಮೊದ್ಲಿಗೆ ಯಾರು ಈ ರೀತಿಯಾಗಿ ಸಮಾಜದೊಳಗೆ ಅಶಾಂತಿ ಮಾಡ್ತಾ ಇದ್ದಾರೆ ಅವ್ರಿಗೆ ಹದ್ಬಸ್ತಾರಿಡ್ರಿ. ಅವಾಗ ಯಾರು ಮಾತಾಡುವಂತ ಪ್ರಸಂಗ ನಿರ್ಮಾಣ ಆಗಲ್ಲ. ಆ ರೀತಿ ಪ್ರಸಂಗಗಳನ್ನು ಯಾರು ನಿರ್ಮಾಣ ಮಾಡ್ತಾ ಇದ್ದಾರೆ? ಯಾರು ಅನಾವಶ್ಯಕವಾಗಿ ಗಲಭೆಯನ್ನು ಮಾಡ್ತಾ ಇದ್ದಾರೆ? ಯಾರು ಹಾಕಲ್ವರಿಗೆ ಗಂಗಾಧರ್ ಕುಲಕರ್ಣಿ ಒಂದೇ ನಿಮಿಷ ಇರಿ. ಐವಾನ್ ಡಿಸೋಜ್ ಅವ್ರೆ ಸುಮ್ನೆ ಇನ್ನೊಂದೆರಡು ಏನು ಜಾಯ್ನಿಂಗ್ ಕ್ವಶನ್ಸ್ ಕೇಳ್ತಾ ಇದ್ದೀನಿ. ಹೌದು. ಯಾವುದೇ ವ್ಯಕ್ತಿ, ಗುಂಪು, ಸಂಸ್ಥೆಯ ವಿರುದ್ಧ ದ್ವೇಷ ಭಾಷಣ ಅಪರಾಧ ಅಂತ ಈ ಕಾನೂನು ಹೇಳ್ತಾ ಇದೆ. ಧರ್ಮ, ಜಾತಿ, ಸಮುದಾಯದ ವಿರುದ್ಧ ದ್ವೇಷ ಭಾಷಣ ಅಪರಾಧ. ವೆಲ್ ಅಂಡ್ ಗುಡ್ ಸರ್, ವೆಲ್ಕಮಿಂಗ್ ಕಾನೂನು. ಈ ದೇಶದಲ್ಲಿ ತೃತೀಯ ಲಿಂಗಿಗಳ ದೊಡ್ಡ ಸಮುದಾಯ ಇದೆ, ದೊಡ್ಡ ಗುಂಪಿದೆ. ಅವರನ್ನು ಕಲ್ಲು ಹೊಡೆದು ಕೊಲ್ಲಬೇಕು ಅಂತ ಯಾರಾದರೂ ಮಾತನಾಡಿದ್ರೆ ಅದು ದ್ವೇಷ ಭಾಷಣ ಆಗುತ್ತೋ ಆಗೋದಿಲ್ವೋ? ಈ ದೇಶದಲ್ಲಿ ತಮ್ಮನ್ನ ತಾವು ನಾಸ್ತಿಕರು ಅಂತ ಗುರುತಿಸಿಕೊಳ್ಳುವವರ ದೊಡ್ಡ ಗುಂಪಿದೆ. ಯಾವುದೇ ದೇವರು, ದೇವರ ಅಸ್ತಿತ್ವದ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಗುರುತಿಸಿಕೊಳ್ಳುವವರ ಗುಂಪಿದೆ. ಅವರನ್ನ ಕಲ್ಲು ಹೊಡೆದು ಕೊಲ್ಲಬೇಕು ಅಂತ ಯಾರಾದರೂ ಹೇಳಿದರೆ ಅದು ದ್ವೇಷ ಭಾಷಣ ಆಗುತ್ತೋ ಆಗೋದಿಲ್ವೋ? ಆರಂಭದಲ್ಲಿ ಕೇಳಿದ ಎರಡು ಪ್ರಶ್ನೆಗಳು. ಮೂರ್ತಿ ಆರಾಧಕರ ದೇಶ ಇದು, ಮೂರ್ತಿ ಪೂಜೆ ಮಹಾಪಾಪ, ಮಾಡಬಾರ್ದು ಅದನ್ನಂತ ಯಾರಾದರೂ ಹೇಳಿದ್ರೆ ಅದು ದ್ವೇಷ ಭಾಷಣದ ಈ ಇದರಲ್ಲಿ ಕೇಸ್ ಹಾಕಬಹುದಾ, ಹಾಕಬಾರ್ದಾ? ಇದು ಬಹುದೇವಾರಾಧಕರ ನಾಡು. ಇಂಥ ದೇವರನ್ನ ಹೊರತುಪಡಿಸಿ ಯಾವ ದೇವರು ಆರಾಧನೆಗೆ ಅರ್ಹ ಅಲ್ಲ ಅಂತ ಯಾರಾದರೂ ಹೇಳಿದ್ರೆ ಅವರ ವಿರುದ್ಧ ನೀವು ತರ್ತಾ ಇರುವ ಹೊಸ ಕಾನೂನಿನಲ್ಲಿ ಕೇಸ್ ಹಾಕಬಹುದು, ಹಾಕೋದಕ್ಕಾಗದಿಲ್ವೋ? ಕಿವಿ ಮಂದ. ಅಜಿತ್ ಶಲೈ ನಾನು ಉತ್ತರ ಕೊಡ್ಲಾ? ಪ್ಲೀಸ್. ಅಜಿತ್, ಯಾವುದೇ ಮಾತುಗಳು ಆಡಿದ್ದನ್ನು ಯಾವ ಉದ್ದೇಶಕ್ಕೋಸ್ಕರ ಆಡಿದ್ದಾರೆ, ಅದರ ಹಿಂದೆ ಇರುವಂಥ ವಿಚಾರ ಏನು ಮತ್ತು ಅದರಿಂದ ಆಗೋ ಪರಿಣಾಮ ಏನು, ಇದನ್ನು ಉಲ್ಲೇಖಿಸಿಕೊಂಡೇ ಯಾವುದೇ ಕಾನೂನಿನಲ್ಲಿ ಅಪರಾಧ ಆಗ್ತದೆ. ಒಬ್ಬರು ಧರ್ಮದ ಬಗ್ಗೆ ಮಾತಾಡುವಾಗ ನನ್ನ ಧರ್ಮಕ್ಕಿಂತ ನಿನ್ನ ಧರ್ಮ ಮೇಲು ಅಂತ ಹೇಳುವುದು ಅದು ವೈಯಕ್ತಿಕ ಆಗ್ತದೆ ಹೊರತು ಅದು ಸಮಾಜಕ್ಕೆ ಸಂಬಂಧ ಇರುವುದಿಲ್ಲ. ಸಾಮಾಜಿಕವಾಗಿ ಪ್ರಚೋದನೆ ಮಾಡಿ ಕ್ರಿಮಿನಲ್ ಆ್ಯಕ್ಟಿವಿಟಿ ಅಂದರೆ ಕ್ರಿಮಿನಲ್ ಅಪರಾಧವನ್ನು ಸೃಷ್ಟಿ ಮಾಡುವ ಉದ್ದೇಶದಿಂದ ಯಾವುದು ಮಾತುಗಳು ಆಡಿದರೆ ಮಾತ್ರ ಅದು ಹೇಟ್ ಸ್ಪೀಚ್ ಆಗ್ತದೆ ಹೊರತು ಒಂದು ಧರ್ಮದ ಬಗ್ಗೆ ನನ್ನ ನಂಬಿಕೆ ನನ್ನಷ್ಟಕ್ಕೆ ನಾನು ಇನ್ನೊಬ್ಬನಿಗೆ ನಿನ್ನ ಧರ್ಮ ಹಾಗೆ ಹೀಗೆ ಹೇಳಿರೋದು ವೈಯಕ್ತಿಕ ಆಗ್ತದೆ ಹೊರದು ಅದು ಸಾಮಾಜಿಕವಾಗಿ ಆಗೋದಿಲ್ಲ. ಹಾಗಾಗಿ ಯಾವುದೇ ಇದು ನೀವು ಹೇಳಿದಾಗೆ ಸ್ವಲ್ಪ ಟ್ರಿಕ್ಕಿ ಇದೆ, ಅದು ಹೇಗೆ ಅದು ಇದು ಹೀಗೆ. ಬಟ್ ಒಟ್ಟಾರೆ ಉದ್ದೇಶ ಏನು ಅಂದರೆ ಯಾವುದೇ ಭಾಷಣಗಳು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಬಾರ್ದು. ಅವರ ಮಾತುಗಳಿಂದ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗಬಾರ್ದು. ಯಾವುದೇ ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಸಮಾಜದಲ್ಲಿ ಒಂದು ರೀತಿಯ ಅಶಾಂತಿ ವಾತಾವರಣ ನಿರ್ಮಾಣ ಆಗಬಾರ್ದು, ದೊಂಬಿ ಗಲಭೆಗಳು ಉಂಟಾಗಬಾರ್ದು. ಇದು ಆದರೆ ಇಂಥ ಕೃತ್ಯಗಳು ಮಾಡಿದರೆ ಅಂಥವರ ಮೇಲೆ ಕ್ರಮ ಆಗಬೇಕು. ಇದರಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ ಮತ್ತು ಯಾವುದೇ ರೀತಿಯ ಬೇರೆ ಉದ್ದೇಶಗಳು ಇರೋದಿಲ್ಲ. ಇದು ಎಲ್ಲರಿಗೂ ಒಂದೇ, ನನಗೂ ಒಂದೇ, ನಿಮಗೂ ಒಂದೇ, ಬೇರೆಯವರಿಗೂ ಒಂದೇ. ನನ್ನ ಮೇಲೆ ಹಣೆ ಇಟ್ಟಳು. ಹಾಗಾಗಿ ಈ ಕಾನೂನು ಬಂದರೆ ಸಮಾಜದಲ್ಲಿ ಯಾರಾದರೂ ಇಂಥ ಕೃತ್ಯವನ್ನು ಮಾಡಿ ಹೇಟ್ ಸ್ಪೀಚನ್ನು ಮಾಡಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿ ಸಮಾಜದಲ್ಲಿ ಕೋಮು ಗಲಭೆಗಳು, ಕೊಲೆಗಳು ಮತ್ತು ಇನ್ನಿತರ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡುವುದಕ್ಕೆ ಒಂದು ಕಡಿವಾಣ ಹಾಕಲಿಕ್ಕೆ ಈ ಕಾನೂನು ಒಂದು ರೀತಿಯ ಹೆದರಿಕೆ ಅಥವಾ ಒಂದು ರೀತಿಯ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇದು ನಮ್ಮ ಅಬ್ಸರ್ವೇಷನ್ ಅಲ್ಲ, ದಿಸ್ ಇಸ್ ದ ಅಬ್ಸರ್ವೇಷನ್ ಆಫ್
ಇವನ್ ಸುಪ್ರೀಂ ಕೋರ್ಟ್ ಅಲ್ಲಲ್ಲ ನಾಳೆ ಯಾರು ಕೋರ್ಟಿಗೆ ಕೇಸ್ ಹಾಕಿ ಐವಾನ್ ಡಿಸೋಜಾ ಅವರೇ ಇಂತಿಂಥವೆಲ್ಲ ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಾ ಇದೆ, ಈ ಘೋಷಣೆಗಳನ್ನ ಕೂಗುವವರ ಮೇಲೆ ಹೊಸ ಕಾನೂನಿನ ಮೂಲಕ ಹೊಸ ಕಾನೂನಿನ ಪ್ರಕಾರ ಕೇಸ್ ಹಾಕ್ರಿ ಅಂದ್ರೆ ತಾವು ಹೇಳಿದ್ರಲ್ಲ ಸಿಚುವೇಶನ್ ಸ್ವಲ್ಪ ಟ್ರಿಕ್ಕಿ ಇದೆ. ಭರತ್ ಚಟ್ರೆ ಸಿಚುವೇಶನ್ ಸ್ವಲ್ಪ ಟ್ರಿಕ್ಕಿ ಇದೆ. ಐವಾನ್ ಡಿಸೋಜಾ ಅವ್ರಿಗೆ ಈಗ ಅನ್ನಿಸ್ತಾ ಇದೆಯೇನೋ ನಾಳೆ ಈ ವಿಷಯಕ್ಕೆಲ್ಲ ಕೇಸ್ ಹಾಕಿದ್ರೆ ಏನ್ ಮಾಡೋದು ಅಂತ. ಈಗ ಟ್ರಿಕ್ಕಿ ಇದರಲ್ಲಿ ದ್ವೇಷ ಭಾಷಣದ ಡೆಫಿನೇಷನ್ ಅಲ್ಲಿ ಒನ್ ಮಿನಿಟ್ ಪ್ಲೀಸ್ ದ್ವೇಷ ಭಾಷಣ ಡೆಫಿನೇಷನ್ ಅಲ್ಲಿ ಅಸಾಮರಸ್ಯ ಅಥವಾ ವೈರತ್ವದ ಅಥವಾ ದ್ವೇಷದ ಅಥವಾ ಕೆಡುಕಿನ ಭಾವನೆಗಳನ್ನ ಮೂಡಿಸುವ ಉದ್ದೇಶದೊಂದಿಗೆ ಸಾರ್ವಜನಿಕ ನೋಟದಲ್ಲಿ ಮೌಖಿಕವಾಗಿ ಅಥವಾ ಲಿಖಿತ ರೂಪದಲ್ಲಿ ಅಂತ ಇದೆ. ಫಾರ್ ಎಕ್ಸಾಂಪಲ್, ನಾನು ರಜಾಕ್ ಪ್ರಕಾರ ನಾನೊಬ್ಬ ಕಾಫಿರ್, ನಾನು ಅಜಿತ್ ನಾವು ಕಾಫಿರ್, ಕರೆಕ್ಟಾ? ಇವರ ಪುಸ್ತಕದಲ್ಲಿ ಕಾಫಿರನ್ನ ಕೊಂದು ಹಾಕ್ಬೇಕಂತ ಎಲ್ಲೋ ಬರ್ತಿದ್ದಾರೆ, ಎಲ್ಲೋ ಒಂದ್ ಕಡೆ ಬರ್ತಿದ್ದಾರೆ. ಇಲ್ಲ, ನಾನು ಕಾಫಿರ್ ಬೈ ಡೆಫಿನೇಷನ್, ನೀವು ಕಾಫಿರ್ ಬೈ ಡೆಫಿನೇಷನ್. ಹಾಗಾದ್ರೆ ಈ ಪುಸ್ತಕವನ್ನ ಪಬ್ಲಿಷ್ ಮಾಡಿದ್ದಾರೆ, ಆ ಪುಸ್ತಕಗಳು ಇದೆಲ್ಲ ಬರ್ದಿದ್ದಾನ, ಅವರು ಸಹ ಇದ್ದಾರೆ. ಈಗ ಪುಸ್ತಕ ಯಾರು ಪಬ್ಲಿಷ್ ಮಾಡಿದ್ದಾರೆ ಅವ್ರ ಮೇಲೆ ಹಾಗಾದ್ರೆ ಯಾರಾದ್ರೂ ಒಬ್ಬ ಕಾಫಿರ್ ಕೇಸ್ ಹಾಕ್ಬೋದ ಈ ಆಕ್ಟ್ ಅಲ್ಲಿ? ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.